ರೋಸ್ಟೆಡ್ ಪಡ್ಡು ಮಸಾಲ ಮಾಡಲು ಪಡ್ಡುಗಳನ್ನು ಸಣ್ಣ ಉರಿಗೆ ಚೆನ್ನಾಗಿ ರೋಸ್ಟ್ ಆಗೋ ಥರ ಕೆಳಗ ಮೇಲೆ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಆರಿದ ನಂತರ ಸಣ್ಣ ಸಣ್ಣ ಪೀಸಸ್ಗಾಗಿ ರೆಡಿ ಮಾಡಿಟ್ಕೋಬೇಕು. ಎಣ್ಣೆ, ಸಾಸಿವೆ, ಜೀರಿಗೆ, ಒಗ್ಗರಣೆಗೆ ಉದ್ದಿನಬೇಳೆ. ಕಂದು ಬಣ್ಣ ಬಂದ ನಂತರ ಸಣ್ಣ ಸಣ್ಣ ಕಟ್ ಮಾಡಿರುವಂಥ ಆನಿಯನ್ ಹಾಕಿಬಿಟ್ಟು ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಕಲಿಸಿದರೆ ಅದು ಸ್ವಲ್ಪ ಬೇಗ ಬೇಯುತ್ತೆ. ಕರಿಬೇವಿನ ಪುಡಿ ಅಥವಾ ಕರಿಬೇವಾದರೂ ಹಾಕ್ಕೋಬೋದು. ಇವಾಗ ಅದು ಸ್ವಲ್ಪ ಬೆಂದ ನಂತರ ಟೊಮೆಟೊ ಹಣ್ಣು ಹಾಕಿಬಿಟ್ಟು ಚೆನ್ನಾಗಿ ಕಲಿಸಿ ಸಣ್ಣ ಊರಿಗೆ ಒಂದು ಸ್ವಲ್ಪ ಮುಚ್ಚಿಟ್ರೆ ಸ್ವಲ್ಪ ಬೇಗ ಬೇಯುತ್ತೆ. ಈ ಥರ ಎಲ್ಲ ಚೆನ್ನಾಗಿ ಬೆಂದ ನಂತರ ಕಟ್ ಮಾಡಿಟ್ಕೊಂಡಿರುವಂತಹ ಪಡ್ಡುಗೆ ಸ್ವಲ್ಪ ಚಾಟ್ ಮಸಾಲ, ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಒಣ ಖಾರದ ಪುಡಿ, ಉಪ್ಪು ಎಲ್ಲವುದನ್ನು ಚೆನ್ನಾಗಿ ಕಲಿಸಿದ ನಂತರ ಸ್ವಲ್ಪ ಸೋಯಾ ಸಾಸ್ ಹುಳಿಗೋಸ್ಕರ, ಇದಿಲ್ಲ ಅಂದರೆ ಹುಣಸೆಹಣ್ಣು ಹುಳಿ ಹಾಕ್ಕೋಬೋದು, ಟೊಮೆಟೊ ಸಾಸ್ ಎಲ್ಲವುದ್ರ ಜೊತೆಗೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಎಲ್ಲವುದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಎಷ್ಟು ಟೇಸ್ಟಿ ಆದಂಥ ರೋಸ್ಟೆಡ್ ಪಡ್ಡು ಮಸಾಲ ರೆಡಿ ಟು ಈಟ್. ಇದ್ರ ಜೊತೆಗೆ ಕಾಂಬಿನೇಷನ್ ಟೊಮೆಟೊ ಸಾಸ್ ಅಥವಾ ಮಯೋನೀಸನ್ನು ಯೂಸ್ ಮಾಡ್ಬೋದು.